ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನೆನ್ನೆ ಕಿವಿ ಚುಚ್ಚಿದ ವ್ಲಾಗ್ನ ನೋಡ್ಕೊಂಡು ಬಂದ್ರಿ. ಇವತ್ತು ನನ್ನ ಸಿಸ್ಟರ್ದು ಒಂದು ಸ್ಟುಡಿಯೋ ಓಪನಿಂಗ್ ಇದೆ. ಸೊ ಇನಾಗ್ರೇಷನ್, ಅದನ್ನು ಹೇಗಿರುತ್ತೆ ಅದ್ರದ್ದು ವ್ಲಾಗ್ ಮಾಡ್ತೀನಿ. ನೋಡೋಣ ಇವತ್ತು ಹೇಗಿರುತ್ತೆ ಅಂತ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸ್ಟುಡಿಯೋನ ಪೂಜೆ ಮಾಡ್ತಾ ಇರೋದು ಬಂದು ನಮ್ಮ ನಿಖಿಲ್ ಅವರು. ನನ್ನ ಲಾಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗಲ್ಲಿ ನೋಡಿರಬಹುದು ಕೆಲವರು. ಏನೋ ತುಂಬ ಡೀಪ್ ಡಿಸ್ಕಷನ್ಲಿದ್ದಾರೆ ಅಮ್ಮನ ಜೊತೆ. ಓಯ್ ಓಯ್ ನಿಧಾನ, ನೋವಾಯ್ತಾ? ಗುಡ್ ಮಾರ್ನಿಂಗ್ ಸುಹಾಸ್ ಹೇಳ್ಬಿಡಿ. ಗುಡ್ ಮಾರ್ನಿಂಗ್ ಸುಹಾಸ್. ಸುಹಾಸ್ ಕೇಳಿಸ್ತಿದೆ. ಅವ್ನು ವ್ಲಾಗ್ ನೋಡ್ತಾನಲ್ಲ, ನೀವಿದ್ರಂತೂ ಇನ್ನೂ ನೋಡ್ತಾನೆ ವ್ಲಾಗ್ನ. ಹೊರಟ್ರೆ ನೀವು ದೀಪ ತಗೊಂಡು ಬಂದ್ರು. ನಿಮ್ಮನ್ನ ಹಿಂಗೆ ನೋಡೋಕ್ಕೆ ಚಂದ ಆ್ಯಕ್ಚುಲಿ. ಹೌದಾ? ಹಿಂಗೆ ತುಂಬ ಲಕ್ಷಣವಾಗಿ ಕಾಣ್ತೀರಾ. ಹೌದಾ? ಮತ್ತೆ ಯಾರು ಬಿದ್ದೇ ಇಲ್ವಲ್ಲ. ಈ ಥರ ಇದ್ರೆ ಯಾರು ಬೀಳಲ್ಲ, ಬ್ರಹ್ಮಚಾರಿ ಅನ್ಕೋತಾರೆ. ಅಡಿ ಲೇಟಾಗಿ ಬರ್ತೀರಾ? ಬಂದ್ವಿ, ಇನ್ನೇನು ಅವ್ರು ಬಂದಂಗೆ ಬರ್ತೀವಿ. ನನ್ನ ಮಗಳು ನೋಡಿ ಸ್ನಾನ ಮಾಡಿ ಹಾಲು ಕುಡಿದು ರೆಡಿಯಾಗಿ ತಾಚಿ ಮಾಡಿದ್ದಾಳೆ. ಈಗ ಹಿಂಗೆ ಎತ್ಕೊಂಡು ಹೋಗ್ಬೇಕು ಪಾಪ. ಎದ್ದು ಬಿಟ್ಲು ಮಗಳು. ಟೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ. 10:30 ಒಳಗಡೆ ಪೂಜೆ ಆಗಬೇಕು. ಕ್ಯೂಟ್ ಆಗಿದೆ. ಪ್ರಿಟಿ ಔಟ್ಫಿಟ್. ಐ ಆಮ್ ವೇರಿಂಗ್ ಉತ್ತರ. ತಗೋ ಬೇಗ ಇಟ್ಕೋ, ತೂಕ ಇದೆ. ಐ ಆಮ್ ವೇರಿಂಗ್ ಉತ್ತರ. ಥ್ಯಾಂಕ್ ಯು ಕಾಜಲ್, ಐ ಲವ್ ಯು. ಇಲ್ಲೇ ಬಿಡ್ಲಾ? ಬರ್ಬೋದಾ? ಹಾಯ್. ನಮಸ್ಕಾರ. ಮುಂಚೆ ಸ್ಟುಡಿಯೋ ಇತ್ತಲ್ಲ, ಅವಾಗ ಬಂದು ಫೋಟೋ ತೆಗೆಸ್ಕೊಂಡು ಹೋಗಿದ್ದೆ ಕಾಲೇಜ್ ಇರುವಾಗ. ಸ್ಟುಡಿಯೋ ಇತ್ತು. ಈಗ ಯೋಗ ಕ್ಲಾಸಸ್ ಶುರು ಮಾಡ್ಬೋದಲ್ಲ ಮನೆ? ಅದೇ ಬೇಸಿಕ್ ಆಗಿ ಒಂದು 10 ಮೆಂಬರ್ಸ್ ಅಷ್ಟೇ. ನೆನ್ನೆ ಕಿವಿ ಚುಚ್ಚಿರೋದೊಳಗೆ. ಒಂದು ವಾರಕ್ಕೆ 4 ಮಾಮಿ ಹತ್ರ ಬಂದಿದ್ದೇವ. ನೀ ಮಾತಾಡ್ಸೋದು. ಈಗ ಮಾಡ್ತಾ ಇದ್ದ.
ಇದು ಬಿಸ್ಕೆಟ್ ತಿನ್ನಲಾರ್ದು ಪಪ್ಪಿ, ಅದಕ್ಕೆ ಬಿಸ್ಕೆಟ್ ತಂತೆ. ಬಾಯ್ ಬಾ. ಪ್ರಿಟಿ ಎಲ್ಲಿ ಬಂದಿರೋದು ನೀನು? ಬಿಸ್ಕೆಟ್ ಇದೆ ಅಂತ ಗೊತ್ತು ನೋಡು, ಮುಸ್ತಾರ ತಿಂತಾ ಇಲ್ಲ ಬಿಸ್ಕೆಟ್. ಒಳ್ಳೇದೇ ಐತಿ ಬಿಟ್ಟು. ಶ್ರೀಮನ್ಮಂದ ಕಟಾಕ್ಷಲಕ್ಷ್ಮಿ ಭವಾನ್ ಬ್ರಹ್ಮೇಂದ್ರ ಗಂಗಾಧರಾನ್ ತ್ವಾಂ ತ್ರೈಲೋಕ್ಯ ಕುಟುಂಬಿನಿ ಸರಸಿಜಾಂ ವಂದೇ ಮುಕುಂದ ಪ್ರಿಯಾ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಸರ್ವದಾ ಮಂಗಳೇ ಮಂಗಳಾಕಾರೇ ಮಾಂಗಲ್ಯೇ ಮಂಗಳಪ್ರಭೇ ಮಮ ಬುದ್ಧಿ ಪ್ರಕಾಶಂ ಚ ದೀಪಲಕ್ಷ್ಮೀ ನಮೋಸ್ತುತೇ महादेव्ये च विद्महे दीपलक्ष्मी च धीमहि तन्नो दीपमहालक्ष्मी प्रचोदयात् ಮತ್ತೆ ಒಂದು ಹಿಂಡಿ ಎಣ್ಣೆ ಜಾಸ್ತಿ ಇದ್ರೆ ಅಚ್ಚರ ಬೇಗ ಸ್ವಲ್ಪ ಸಣ್ಣ ದೊಡ್ಡ ಟೇಬಲ್ दीपमहालक्ष्मी देवता भ्यो नमः श्री गोविंद 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 आद्य श्रीमद् भगवतो महापुरुषस्य श्री महाविष्णोराज्ञेय प्रवर्तमानस्य आद्य ब्रह्मणः द्वितीय प्रहरार्धे श्री श्वेतवराह कल्पे वैवस्वतमन्वन्तरे कलियुगे प्रथमे पादे ऋतुद्वीपे भारतवर्षे प्रवादीशस्ति संवत्सराणां मध्ये श्रीमन्वन्तरगणा विश्वावसु नाम संवत्सरे उत्तरायणे ग्रीष्मऋतौ ज्येष्ठमासे कृष्णपक्षे सप्तम्यां शुभदितो वासरः वासरस्तु शुभवासरयुक्तायां पूर्वा भाद्रपदनक्षत्रयुक्तायां शुभनक्षत्रशुभयोग शुभकर्णाः एवं गुणाविशेषेण विशिष्टायां अस्यां शुभदितौ श्रीभगवताग्नेयां भगवत्कैङ्कर्यरूपं श्रीमन्नारायणप्रीत्यर्थम् अस्य यजमानस्य गोत्रोद्भवस्य भारद्वाजगोत्रोद्भवस्य सुचेतानाम्नीः उभयोकुमारस्याः गिरिदासपट्टामदेयस्याः नक्षत्र हस्ता नक्षत्रे कन्या राशौ जातस्याः सह धर्मकान्त्याः अर्षितानाम्नीः पुष्या नक्षत्रे कर्काटक राशौ जातस्य यजमानस्य गोत्रोद्भवस्य एवं गुणा विशेषेण वेलकम श्रीमन्नारायण प्रीत्यर्थम विशेषताः महालक्ष्मी आनुकूल्यता प्रसिद्ध्यर्थम कुंकुमाष्टोत्तर नामावली पूजां च करिष्ये ओम प्रकृत्यै नमः ओम विकृत्यै नमः ओम विद्यायै नमः सर्वभूतहितप्रदायै नमः श्रद्धायै नमः विभूत्यै नमः सुरभ्यै नमः परमात्मिकायै नमः वाचे नमः पद्मालयायै नमः पद्मायै नमः शुचये नमः स्वाहायै नमः स्वधायै नमः सुधायै नमः धन्यायै नमः हिरण्मये नमः लक्ष्मीये नमः नित्यपुष्टायै नमः विभावर्ये नमः ओम आदित्ये नमः ओम दित्ये नमः ओम दीप्ताय नमः ओम वसुधायै नमः ओम वसुधारिण्ये नमः ओम कमलायै नमः ओम कान्तायै नमः ओम कामाक्षये नमः ओम कमलसंभवायै नमः ओम अनुग्रहप्रदायै नमः बुद्ध्यै नमः ओम अनघायै नमः ओम हरिवल्लभायै नमः ओम अशोकायै नमः ओम अमृतायै नमः ओम दीप्ताय नमः ओम लोकशोकविनाशिन्ये नमः धर्मनिलयायै नमः करुणायै नमः लोकमात्रे नमः पद्मप्रियायै नमः पद्महस्तायै नमः
पद्माक्षे नमः पद्मसुन्दर्ये नमः पद्मोद्भवाय नमः पद्ममुखे नमः पद्मनाभप्रियाय नमः रमायै नमः पद्ममालाधराय नमः दैव्ये नमः पद्मगन्धिन्ये नमः पद्मिन्यै नमः पुण्यगन्धाय नमः सुप्रसन्नाय नमः प्रसादाभिमुखे नमः प्रभायै नमः चन्द्रवदनाय नमः चन्द्राय नमः चन्द्रसहोदर्ये नमः चतुर्भुजाय नमः चन्द्ररूपाय नमः इंदिराय नमः इंदुशीतलाय नमः आह्लादजनन्ये नमः पुष्टे नमः शिवाय नमः शिवकर्ये नमः सत्ये नमः विमलाय नमः विश्वजनन्ये नमः तुष्टे नमः दारिद्र्यनाशिन्ये नमः प्रीतिपुष्करिण्ये नमः शान्ताय नमः शुक्लमाल्याम्बराय नमः श्रिये नमः भास्कर्ये नमः बिल्वनिलयाय नमः पदारोहाय नमः यशस्विन्ये नमः वसुन्धराय नमः उदारङ्गाय नमः हरिण्ये नमः हेममालिन्ये नमः धनधान्यकर्ये नमः सिद्धये नमः श्रेणसौम्याय नमः शुभप्रदाय नमः कृपवेश्वगतानन्दाय नमः वरलक्ष्मी नमः वसुप्रदाय नमः शुभाय नमः हिरण्यप्राकाराय नमः समुद्रतनयाय नमः जयाय नमः मङ्गलाय नमः विष्णुपक्षस्थ परमं पदं सदा पश्यन्ति सूरयः दिवेव चक्षुराततं तद्विप्राणासो धन्यवादाग्रवाग्रस्तमिन्दते विष्णोर्यत्परमं पदं त्वयाज्ञन्तराय कृत्मस्तोमोविरात्तमं महत्भवति सर्वस्याप्ते सर्वस्मिचित्ते सर्वमेव तेनाप्नोति सर्वं जयति कर्पूरमङ्गलनीरार्जनं दर्शयामि नीरार्जनानन्तरे परिमलपत्रपुष्पाणि समर्पयामि भगवद्रक्षं धारयामि जुंसः त्र्यम्बकं यजामहे सुगन्धिं पुष्टिवर्धनं उर्वारुकमकबन्धनान् मृत्योर्मुक्षेयमामृतात् ಇದು ಯಾಕೋ ಸುದೀಪ್ ಅಲ್ಲ, ಯಾರನ್ನೂ ಬಿಡ್ತಾ ಇಲ್ಲ ಇದು. ಇಲ್ಲ, ತಂದಿಲ್ಲ ಅಮ್ಮ. ಸಂಕಲ್ಪ ಅಕ್ಷತೆ ಹಾಕ್ಬಿಡಿ. ಸರ್ ಸ್ವೀಟ್ ಬಾಕ್ಸ್ ಇಡಿ ಒಂದು ನಿಮಿಷ. ಮೇಡಮ್ ಕಂಗ್ರಾಚುಲೇಷನ್. ಏನಕ್ಕೆ ಸರ್? ಓಕೆ ಥ್ಯಾಂಕ್ ಯು. 3 ಜನ ಅಕ್ಷತೆ ಇಟ್ಕೊಳ್ಳಿ. ಸ್ವೀಟ್ ಕೊಡೋಣ.
ಧ್ರುವಂತೆ ರಾಜಾವರಣೋ ಧ್ರುವಂತೆ ವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ ದೈವೀಂ ವಾಚಮತನೇಂದ್ರ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾನಾಂದ್ರೇಷು ಮೂರ್ಜನ್ವಹಾನಾಂ ತೇನುರ್ಪಾಗಸ್ಮಾನಪುಸುಷ್ಟತೈತೋ ಯೋ ವೇದಾದೋ ಸ್ವರಃ ಪ್ರೋಕ್ತೋ ವೇದ. ಯಾ ಸೊ ನಾವಿವಾಗ ಮನೆಗೆ ಬಂದಿದ್ದೀವಿ. ಅರ್ಜೆಂಟ್ ಆಗೋಯ್ತು. ಪಾಪು ಒಳಗೆ ಶುರು ಮಾಡಿಬಿಟ್ಲು. ಅವಳಿಗೆ ಫೀಡ್ ಮಾಡಬೇಕಾಗಿತ್ತು ಮತ್ತು ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಸೊ ಹಾಗಾಗಿ ಬೇಗ ಬಂದುಬಿಟ್ವಿ. ಆ್ಯಂಡ್ ಲೆನ್ಸ್ ಕಾರ್ಟಿಂದ ಆರ್ಡರ್ ಬಂದಿದೆ. ಅದು ವಿಡಿಯೋ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಪವರು ಅಥವಾ ಅದೊಂದು ಫ್ರೇಮ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ನಮ್ಮನೆ ಗಾರ್ಡನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ಯಾ ಬನ್ನಿ ಇವತ್ತಿನ ಬ್ಲಾಗು ಮುಂದೆ ಹೇಗೆ ಹೋಗುತ್ತೆ ನೋಡೋಣ. ಸೊ ಇವತ್ತು ಲೆನ್ಸ್ ಕಾರ್ಟಿಂದ ಸ್ಪೆಕ್ಸ್ ಬಂದಿದೆ. ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಹೊಸ ಕನ್ನಡಕ ಹೇಗಿದೆ, ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ನಾನೀಗ ಸಂಜೆ ಟೈಮ್ ಬಂದು 6 o'clock ಆಗಿದೆ. ಇವಾಗ ನಾವು ನಮ್ಮ ಅಕ್ಕನ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ದೀಪ ಹಚ್ಚಿ ಲೆನ್ಸ್ ಕಾರ್ಟ್ಗೆ ಹೋಗಿ. I have a very big announcement to make, and I waited a long 1 month of long time to make this announcement. ಯಾಕಂತಂದರೆ ಆಫಿಷಿಯಲಿ ನಾವು ನಮ್ಮ ಕಂಪನಿಯನ್ನು ಲಾಂಚ್ ಮಾಡಾಗಿದೆ. ಇಷ್ಟು ದಿವಸ ಫ್ರೀಲಾನ್ಸರ್ ಆಗಿ ವಿ ವರ್ ವರ್ಕಿಂಗ್. ಈಗ ನಾವು officially I am a business woman. I was a businesswoman 4 years ago, but again ಏನಂದ್ರೆ ಟೇಕಿಂಗ್ ಓವರ್ ಫ್ಯಾಮಿಲೀಸ್ ಬಿಸ್ನೆಸ್ ಆರ್ ಕಂಟಿನ್ಯೂಯಿಂಗ್ ಫ್ಯಾಮಿಲೀಸ್ ಬಿಸ್ನೆಸ್ ಎಲ್ಲ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಟ್ ಇಸ್ ಬಿಲ್ಟ್ ಸೆಟಪ್, ಆಮೇಲೆ ನಮ್ಮ ಹತ್ರ ಸಿಕ್ಕಿರುತ್ತೆ. ಸೊ ನಮಗೆ ಅದರಲ್ಲಿ ನಾವೇನು ಸ್ಕ್ರ್ಯಾಚಿಂದ ಏನು ಮಾಡಿರಲ್ಲ. ಸೊ ಆ ಇಮೋಷನ್ಸ್, ಆ ಫೀಲಿಂಗ್ಸು ಇರುತ್ತೆ, ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ. ಬಟ್ ಇವತ್ತು we've started something our own, and it's a digital marketing and media as well as an ad agency where we already have opened an office. ಇವತ್ತು ಆಫೀಸ್ದು official inauguration ಆಯಿತು. ಇಷ್ಟು ದಿವಸ we were doing it unofficial. ಮನೆಯಿಂದ ವರ್ಕ್ ಮಾಡೋದು, ಕ್ಲೈಂಟ್ ಪ್ಲೇಸಿಂದ ವರ್ಕ್ ಮಾಡೋದು, ಕೋವರ್ಕಿಂಗ್ ಸ್ಪೇಸಸಲ್ಲಿ ವರ್ಕ್ ಮಾಡೋದು, ಆ ಥರ ಮಾಡ್ಕೊಂಡಿದ್ವಿ. ಬಟ್ ನೌ ವಿ ಹ್ಯಾವ್ ಅವರ್ ಓನ್ ಆಫೀಸ್. And apart from that, this is just a beginning. ಇನ್ನೂ ಹೇಳಕ್ಕೆ ಹೋದರೆ ತುಂಬ ಇದೆ. I am a part of a lot of businesses now. ಇಷ್ಟು ದಿನ ನನಗೆ I never said or I never felt like saying I'm an entrepreneur, I'm a business woman ಅಂತ. ಬಟ್ ನಾವು officially ನನಗೆ ಅನಿಸುತ್ತೆ ಪ್ರೌಡ್ ಫೀಲಿಂಗಲ್ಲಿ ಹೇಳ್ಕೊಳ್ತೀನಿ. I am an owner of a family business. I am a partner of a new company, and I am also partner for a lot of other ventures, or I'm ಏನು ಹೇಳ್ತಾರೆ, business head or COO no something, whatever you say. I play a major role in a lot of businesses now. But ಅದಲ್ದೇನೆ I have another announcement to make. ಈ ಕಂಪನಿ ಅಲ್ದೇನೆ, ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ದೇನೆ, ರಾಜಲಕ್ಷ್ಮಿ ಮೆಟಲ್ ಹ್ಯಾಂಡಿಕ್ರಾಫ್ಟ್ಸ್ ಅಲ್ದೇನೆ, ಐ ಆಮ್ ಆಲ್ಸೋ ದ ಓನರ್ ಆಫ್ ದ ನ್ಯೂ ಕ್ರಿಸ್ಟಲ್ಸ್ ಬ್ರ್ಯಾಂಡ್ ಕಾಲ್ಡ್ ಧರೆ ಅಂತ ಇಸ್ ಮೈ ಬ್ರ್ಯಾಂಡ್. ಅಫಿಷಿಯಲಿ ಲಾಂಚ್ ಆಗಿ ಇವತ್ತು ಅಫಿಷಿಯಲಿ ಲಾಂಚ್ ಆಗಿದ್ದು. ಬಟ್ ಅನ್ಅಫಿಷಿಯಲಿ ಸುಮಾರು ಟೈಮಿಂದ ಐ ವಾಸ್ ವರ್ಕಿಂಗ್ ಫಾರ್ ಕ್ರಿಯೇಟಿಂಗ್ ದಿಸ್ ಬ್ರ್ಯಾಂಡ್. 3 BHK. I am a businesswoman. I'm an entrepreneur. Yes, I'm the entrepreneur. And ಈ ಸ್ಪಿರಿಟ್, ಇಷ್ಟೇ ಜೋಶಲ್ಲಿ ಇದನ್ನ ಅನೌನ್ಸ್ ಮಾಡಬೇಕು ಅಂತಾನೆ ತುಂಬ ಕಷ್ಟಪಟ್ಟಿದ್ವಿ. ಇವತ್ತು ಪ್ರೀವಿಯಸ್ಸಲ್ಲಿ ಏನೇನು ನೋಡಿದ್ರಿ ವಿಡಿಯೋ, ಓಪನಿಂಗ್ ವಿಡಿಯೋ ಇರ್ಬೋದು,
ಇನಾಗ್ರೇಷನ್ ಇರ್ಬೋದು, ಪೂಜೆ ಮಾಡಿ ಅಫಿಷಿಯಲ್ ಸ್ಟಾರ್ಟ್ ಮಾಡಿದ್ದು. ಎಸ್, ಐ ಹ್ಯಾವ್ ಮೈ ಓನ್ ಕಂಪನಿ ನಾವು. ಅದು ನಾವೇ, ನಾನು ಐ ವೋಂಟ್ ಸೇ ಮೈ ಕಂಪನಿ, ಇಟ್ ಇಸ್ ಆರ್ ಕಂಪನಿ. ನನ್ನ ಹಾಗೂ ನನ್ನ ಹಸ್ಬೆಂಡ್ ಗಿರಿದಾಸ್ ಪಾರ್ಟ್ ಇರುವಂಥ ಕಂಪನಿ. ಸೊ ಎಸ್, ಐ ಆಮ್ ಅ ಬಿಸ್ನೆಸ್ ವುಮನ್, ಐ ಆಮ್ ಅನ್ ಆಂಟ್ರಪ್ರೆನರ್ ನಾವು. ಐ ಆಮ್ ವೆರಿ ವೆರಿ ಹ್ಯಾಪಿ. ಸಪೋರ್ಟ್ ಹಿಂಗೆ ಇರಲಿ, ಕೀಪ್ ಸೆಂಡಿಂಗ್ ಲವ್. ಏನೇ ನಿಮ್ಮ ಮಾರ್ಕೆಟಿಂಗ್ ನೀಡ್ಸ್ ಇರ್ಬೋದು, ಆಫ್ಲೈನ್ ಆನ್ಲೈನ್ ಮಾರ್ಕೆಟಿಂಗ್ ನೀಡ್ಸ್, ಡೂ ಲೆಟ್ ಅಸ್ ನೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಸಾರಿ. ಅದಾದಮೇಲೆ ಮಾತಾಡ್ತೀನಿ. ಈಗ ನಾವು ಆಫೀಸ್ಗೆ ಈವ್ನಿಂಗ್ ಆಗಿದೆ, ಟೈಮ್ ಬಂದು 5:59 ಆ್ಯಂಡ್ ಐ ಹ್ಯಾವ್ ಸ್ವಾಮಿ ಕೊರಗಜ್ಜ ವಿತ್ ಮೀ, ಆಲ್ವೇಸ್ ವಿತ್ ಮೀ. ಸೊ ಟೈಮ್ 5:59, 6 ಗಂಟೆ ಅಂದ್ಕೊಳ್ಳಿ. ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ. ವಿಶಸ್, ದೀಪ ಹಚ್ಚಿ ವಿಶಸ್, ಲವ್, ಸಪೋರ್ಟ್, ಹಾಗೆ ಗಿವ್ ಅಸ್ ಪ್ರಾಜೆಕ್ಟ್ಸ್. Right now we have a lot of projects, but yes, we are ready to take thousands of more projects. So give us projects. ಸೊ ದೀಪ ಹಚ್ಚಿ ವಾಪಸ್ ಬಂದು ಸಿಗ್ತೀವಿ, ಕಂಟಿನ್ಯೂ ಮಾಡ್ತೀವಿ ಬ್ಲಾಗ್. ಬೆಳಗ್ಗೆ ಪೂಜೆಗೆ ತೊಗೊಂಡಿದ್ದಷ್ಟು ಲೆಕ್ಕನ ಕ್ಲಿಯರ್ ಮಾಡೋಕ್ಕೆ ಹೋಗಿದ್ದಾಳೆ. ಸೊ ಇದು ಆಫೀಸ್ ಫಸ್ಟ್ ಫ್ಲೋರಿಂದ ವ್ಯೂ. ಸೊ ಆ್ಯಕ್ಚುಲಿ ನಮ್ಮ ಆಫೀಸ್ ಬಂದು ಈ ಥರ ಇದೆ. ಇವತ್ತು ಪೂಜೆಗೆ ಅಂತ ಹೇಳಿ ಐ ಹ್ಯಾಡ್ ಟು ಆರ್ಗನೈಸ್, ಸ್ವಲ್ಪ ಮೆಸ್ ಮಾಡಿದ್ದೆ, ಹಿಂಗಿದೆ. ಸೊ ನಾನು ಹೇಳ್ದಂಗೆ ಅಪಾರ್ಟ್ ಫ್ರಮ್ ಡಿಜಿಟಲ್ ಮಾರ್ಕೆಟಿಂಗ್, ಈ ರ್ಯಾಕ್ಸ್ ಎಲ್ಲ ಯಾಕೆ ಅಂತ ಯಾರಾದರೂ ನಿಮ್ಮಲ್ಲಿ ಸುಷ್ಮಿತನ ವೀಡಿಯೋಗೆ ಕಾಮೆಂಟ್ ಮಾಡ್ಬೋದು. ಈ ರ್ಯಾಕ್ಸ್ ಯಾಕೆ ಆ್ಯಂಡ್ ಇದರಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ವಿ ವಿಲ್ ಮೇಕ್ ಅನ್ ಅದರ್ ವೀಡಿಯೋ ಆಫ್ಟರ್ ಪ್ರಾಬಬ್ಲಿ 15-20 ಡೇಸ್. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ದೀಪಂ ಜ್ಯೋತಿರ್ಪರಬ್ರಹ್ಮ ದೀಪಂ ಜ್ಯೋತಿರ್ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. ಅದು ಬತ್ತಿ ಸ್ವಲ್ಪ ಸ್ಕ್ವೀಸ್ ಮಾಡು. ಓನ್ ಬಿಸ್ನೆಸ್ ಮಾಡಬೇಕು, ಸ್ವಂತವಾಗಿ ಕಂಪನಿ ಮಾಡಬೇಕು ಅಂತ ಇರೋರು ಎಲ್ಲರೂ ಬಿಗಿನಿಂಗ್ ಸ್ಟೇಜಲ್ಲಿ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಾಗಲಿ ಅಥವಾ ತುಂಬ ಗೊಂದಲ ಮಾಡ್ಕೊಂಡಾಗಲಿ, ಎಷ್ಟೊಂದು ಜನ ಭಯ ಪಟ್ಕೊಂಡೇ ಸ್ಟಾರ್ಟ್ ಮಾಡಲ್ಲ. ಸ್ಟಾರ್ಟ್ ಮಾಡಿ, ಒಂದು ಸಲ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಅದರ ಪಾಡಿಗೆ ತಾನಾಗೇ ನಡೆಯೋದಕ್ಕೆ ಶುರುವಾಗುತ್ತೆ. 100% ನೀವು ಮನಸ್ಸಿಂದ ಅಂದ್ಕೊಂಡು ಕೆಲಸ ಮಾಡ್ತೀರಲ್ಲ, ಆ ಕೆಲಸ ಯಾವತ್ತೂ ಹಾಳಾಗಲ್ಲ. ಅಷ್ಟೇ ಮನಸ್ಸಿಂದ ತುಂಬ ಆಸೆಪಟ್ಟು ತುಂಬ ಇಲ್ಲ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ ಅಂತ ಸ್ಟಾರ್ಟ್ ಮಾಡಿರೋಂಥ ಕಂಪನಿ. ಸಪೋರ್ಟ್ ಅಸ್. ವಾಟ್ ಡು ಯು ಹ್ಯಾವ್ ಟು ಸೇ? ಬೆಳಗ್ಗೆ ನೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ನಿಮ್ಮ 3 ಜನಕ್ಕೂ ವಿಶ್ ಮಾಡೋ ಇಂಟೆನ್ಷನ್ ಇತ್ತು. ಪಾಪು ಹತ್ತಿದಿಂದ ಅರ್ಜೆಂಟಲ್ಲಿ ಹೋಗೋಕ್ಕಾಯಿತು. ಒಂದು ನಿಮಿಷ, ಯು ಮೆನ್ಷನ್ಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಟ್ ಒನ್ ಮೋರ್ ಥಿಂಗ್, ಯು ಮೆನ್ಷನ್ಡ್ 3 ಜನ. So I'll tell you, there's one lady which is who is very, who's been very supportive namge. So who's been very supportive to us. ಅವರು ಪ್ರಾಬಬ್ಲಿ ನಮಗೆ ಆಫೀಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ವಿ ವರ್ ಜಸ್ಟ್ ಆ್ಯಸ್ ಅ ಫ್ರೀಲ್ಯಾನ್ಸ್ ಡಿಜಿಟಲ್ ಮಾರ್ಕೆಟರ್ ಅಥವಾ ಆ್ಯಸ್ ಅ ಫ್ರೀಲ್ಯಾನ್ಸ್ ಬ್ರ್ಯಾಂಡ್ ಡಿಸೈನರ್ ನಾನು ವರ್ಕ್ ಮಾಡ್ತಾಯಿದ್ದೆ, ಬಿಸ್ನೆಸ್ ಬ್ರ್ಯಾಂಡ್ ಡಿಸೈನರ್ ಆಗಿ. ಆ್ಯಂಡ್ ಕಿರಣ್ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟರ್ ಆಗಿ ಅವ್ರ ಜೊತೆ ಫ್ರೀಲಾನ್ಸ್ ಮಾಡ್ತಾಯಿದ್ವಿ.
ಬಟ್ ಅವರಿಂದ ನಮಗೆ somehow we found that one pinch ಅಂತಾರಲ್ಲ, ಏನೋ ಇನ್ಸ್ಪೈರ್ ಮಾಡೋಕ್ಕೆ ಒಂದು ಸಲ ಒಂದು ಪೆಟ್ಟು, ಒಂದು ಪಿಂಚ್, ಏನೋ ಒಂದು. ಸೊ ಆ ಪಿಂಚ್, ಆ ಮೋಟಿವೇಶನ್ ನಮಗೆ ಸಿಕ್ಕಿದ್ದು ಚಂದ್ರ ಮ್ಯಾಮಿಂದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಿತ್ ಆಲ್ ದ ಮೋಟಿವೇಶನ್, ವಿತ್ ಆಲ್ ದ ಡಿಸ್ಕಷನ್ಸ್ ವಿ ಹ್ಯಾಡ್ ಸೋ ಫಾರ್, ಫೈನಲಿ ವಿ ಆರ್ ಎಟ್ ದಿಸ್ ಸ್ಟೇಜ್. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಆ್ಯಂಡ್ ಇವತ್ತು ಐ ರಿಯಲಿ ವಾಂಟ್ ಟು ಸೇ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಯು. ನಿಮ್ಮ ಇನ್ಸ್ಪಿರೇಷನ್, ನಿಮ್ಮ ಮೋಟಿವೇಶನು, ನಿಮ್ಮ ಎನರ್ಜೀಸ್ ನಮಗೆ ಇಟ್ ಹಸ್ ಹೆಲ್ಪ್ಡ್ ಅಸ್ ಅ ಲಾಟ್. ಇಟ್ ಹಸ್ ಮೋಟಿವೇಟೆಡ್ ಅಸ್ ಅ ಲಾಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಫಾರ್ ಪಾರ್ಟ್ನರಿಂಗ್ ವಿತ್ ಮೀ. ಆ್ಯಂಡ್ ಥ್ಯಾಂಕ್ ಯು ಮೈ ಸೆಲ್ಫ್ ಫಾರ್ ಪಾರ್ಟ್ನರಿಂಗ್ ವಿತ್ ಕಿರಣ್ ಆ್ಯಂಡ್ ಚಂದ್ರ ಮ್ಯಾಮ್. ಸೊ ಟುಡೇ ವಿ ಆರ್ ಹಿಯರ್. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಬಬ್ಲಿ ಐ ವಿಲ್ ಗೆಟ್ ಚಂದ್ರ ಮ್ಯಾಮ್ ಆ್ಯಂಡ್ ಕಿರಣ್ ಆಲ್ಸೋ ಮಾತಾಡೋಕ್ಕೆ ಸುಷ್ಮಿತನ್ ಚಾನಲಲ್ಲಿ. ಆಲ್ಸೋ ಇಫ್ ಇನ್ ಕೇಸ್ ಫ್ರೀಕ್ವೆಂಟ್ ವೀಡಿಯೋಸ್ ಬೇಕು ಅನ್ನೋದಾದರೆ ಡೀಟೇಲ್ಸನ್ನೆಲ್ಲ ಒಂದಿನ ನಾನು ಸುಷ್ಮಿತಾ ಇಬ್ಬರು ಕೂತ್ಕೊಂಡು ವಿಲ್ ಟೆಲ್ ವಾಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ನಮ್ಮ ಕಂಪನಿ ಏನು ಮಾಡುತ್ತೆ, ಏನು ಎಂತ ಎಲ್ಲ. ಸುಷ್ಮಿತಾ ಇಸ್ ಅವರ್ ಪ್ರಮೋಷನ್ ಚಾನಲ್ ನೌ ಅಫಿಷಿಯಲ್ ಅಂಟಿಲ್ ವಿ ಹ್ಯಾವ್ ಅವರ್ ಓನ್. ಇಟ್ಸ್ ಇನ್ ದ ಸ್ಟೇಟ್ ಆಫ್ ಸೆಟ್ಟಿಂಗ್ ಅಪ್. ಸೊ ನಮ್ಮದೆಲ್ಲ ಸೆಟಪ್ ಆಗೋವರೆಗೂ ಸುಷ್ಮಿತಾ ಈಸ್ ಅವರ್ ಪ್ರಮೋಷನ್ ಪಾರ್ಟ್ನರ್, ಮೀಡಿಯಾ ಪಾರ್ಟ್ನರ್, ಯೂಟ್ಯೂಬ್ ಪಾರ್ಟ್ನರ್, ಡಿಜಿಟಲ್ ಪಾರ್ಟ್ನರ್ ಎಲ್ಲ. ಸೊ ಥ್ಯಾಂಕ್ ಯು ಸುಷ್ಮಿತಾ, ನನಗೆ ಇಷ್ಟು ಮಾತಾಡೋಕ್ಕೆ ನಿಮ್ಮ ವಿಡಿಯೋದಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ. ಎಸ್, ದೀಪ ಹಚ್ಚಿ ವಾಪಸ್ ಹೊರಟಿದ್ದೀವಿ. ಇವಾಗ ಲೆನ್ಸ್ ಕ್ಯಾಟ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಉತ್ತರ ಅನ್ನೋ ಸ್ಯಾರೀಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕ. ಸೊ ಇವಾಗ ಹೆಸರು ರಿವೀಲ್ ಮಾಡ್ಬಿಟ್ಯಾ? ಐ ವಾಂಟೆಡ್ ಟು ಕೀಪ್ ಇಟ್ ಸರ್ಪ್ರೈಸ್ ಆ್ಯಂಡ್ ಲಾಸ್ಟಲ್ಲಿ ಹೇಳೋಣ ಅಂತ. ಬಟ್ ಸಿ ಮೋರ್ ದೆನ್ ಉತ್ತರ ಐ ವಿಲ್ ಟೆಲ್ ಯು. ವೇಟ್ ಇದೆಲ್ಲದ್ರ ಬಗ್ಗೆ ಬೆಳಗ್ಗೆನೆ ವಿಡಿಯೋ ಮಾಡ್ಬೇಕು ಸ್ಟುಡಿಯೋದಲ್ಲಿ ಅಂತ ನಾನು ಅಂದ್ಕೊಂಡೆ. ಬಟ್ ಪಾಪು ಹತ್ತಿದ್ದು ನಮ್ಮ ದೇವರುಗಳು ಅಂತ ಅಳಕ್ಕೆ ಶುರು ಮಾಡಿದ್ಲು. ಸೊ ಅಲ್ಲಿ ನನಗೆ ಸ್ಟುಡಿಯೋಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಸೊ ಇವಾಗ ಒಂದೊಳ್ಳೆ ಟೈಮ್ ಸಿಕ್ತು. ಸೊ ಸ್ಪೀಕ್. ಸೊ ಎಸ್, ನನಗೆ ನನ್ನ ಡಿಗ್ರಿ ಓದುವಾಗ ಇರ್ಬೋದು, ಆ ಟೈಮಿಂದ ಸಾರಿ, ಎತ್ನಿಕ್ ವೇರ್, ಚೂಡಿದಾರ್ ಏನೂ ಇಂಟ್ರೆಸ್ಟ್ ಇಲ್ಲ. ಬಿಂದಿ ಇಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೇರ್ ಸ್ಟೈಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಲಿಟ್ರಲಿ ಈ ಏನು ಹೇಳ್ತಾರೆ, ಏನು ಗತಿ ಇಲ್ದವ್ರಂಗೆ ಕಾಲೇಜಿಗೆ ಹೋಗ್ತಾಯಿದ್ದೆ. ಬೆಗ್ಗರ್ ಥರ ಯೂನಿಫಾರ್ಮ್ ಹಾಕೋ, ಇಲ್ಲ ವೆಡ್ನೆಸ್ಡೇಸ್ ಆ್ಯಂಡ್ ಸ್ಯಾಟರ್ಡೇಸ್ ಕಲರ್ ಡ್ರೆಸ್ ಇದ್ದರೆ ಯಾವುದೋ ಒಂದು ಶರ್ಟ್ ಹಾಕೋ, ಯಾವುದೋ ಒಂದು ಪ್ಯಾಂಟ್ ಹಾಕೋ, ಕೂದಲು ಹಿಂಗೆತ್ತಿ ಕಟ್ಕೋ ಅಷ್ಟೇ. ಬಟ್ ಹೋಗ್ತಾ ಹೋಗ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಸ್ಟಾರ್ಟೆಡ್ ವೇರಿಂಗ್ ಚೂಡಿದಾರ್. ಈ ಥರ ಎಲ್ಲ ಸಣ್ಣ ಸಣ್ಣ ವಿಚಾರಗಳು ಇದಾಯಿತು. ಆ್ಯಂಡ್ ಅದರಲ್ಲೂ ನನಗೆ ಗಿರಿ ಪರಿಚಯ ಆದಮೇಲಿಂದ, ಗಿರಿ ನನ್ನ ಲೈಫಿಗೆ ಬಂದಾಗಿಂದ ಸ್ವಲ್ಪ ಮಟ್ಟಿಗೆ ಐ ವಾಸ್ ಮೋಲ್ಡೆಡ್, ಐ ವಾಸ್ ಚೇಂಜ್ಡ್. ಬಟ್ ಅದಾದಮೇಲೆ ರೀಸೆಂಟ್ಲಿ ಐ ಮೆಟ್ ಅ ಪರ್ಸನ್ ಕಾಲ್ಡ್ ಕಾಜಲ್. Kajal, it started as a customer-owner relationship. Now we're best friends. Best friend annadunu is a very small term because Kajal is my favorite human, my favorite lady, my favorite saree model. So she has ನನಗೆ ಕಾಜಲ್ ಪರಿಚಯ ಆಯಿತು. ಹಾಗೆ ಶಿ ವಾಸ್ ಡೂಯಿಂಗ್ ಸಾರಿ ಇದು ಆನ್ ಅ ಸೈಡ್ ಬಿಸ್ನೆಸ್. ಈಗ ಎಲ್ರದ್ದು ಮೇನ್ ಪ್ರೊಫೆಷನ್ ಬಿಟ್ಟು ಪ್ಯಾಷನ್ ಗೀಷನ್ ಎಲ್ಲ ಇರುತ್ತಲ್ಲ ಹಾಗೆ. ಸೊ ಶಿ ಹ್ಯಾಡ್ ಅ ಬ್ರ್ಯಾಂಡ್ ಕಾಲ್ಡ್ ಉತ್ತರ. ಶಿ ಯೂಸ್ ಟು ಗೆಟ್ ಕಸ್ಟಮ್ ಸಾರೀಸ್ ಡನ್ ಆ ಥರ ಎಲ್ಲ. ಸೊ ಐ ಮೆಟ್ ಹರ್, ಐ ಸ್ಪೋಕ್ ಟು ಹರ್. ಅಲ್ಲಿಂದ ನನಗೆ ನಂದೊಂದು ಸಾರಿ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದು ವಿ ಸ್ಟಾರ್ಟೆಡ್ ಕೊಲ್ಯಾಬರೇಟಿಂಗ್. ಹಂಗೆ ಪರಿಚಯ ಆಗಿ, ಆ ಪರಿಚಯ ಬಿಸ್ನೆಸ್ ಓನರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ಪಿಂದ ಫ್ರೆಂಡ್ಸ್ ಆಗಿ, ಫ್ರೆಂಡ್ಸಿಂದ ಕ್ಲೋಸ್ ಫ್ರೆಂಡ್ಸ್ ಆಗಿ, ಕ್ಲೋಸ್ ಫ್ರೆಂಡ್ಸಿಂದ ಬೆಸ್ಟ್ ಫ್ರೆಂಡ್ಸ್ ಆಗಿ, ಈಗ ಟುಡೇ ಐ ಆಮ್ ವೇರಿಂಗ್ ಒನ್ ಸಾರಿ ಫ್ರಮ್ ಉತ್ತರ. ಸೋ ಸಾಫ್ಟ್, ಸೋ ಸಿಲ್ಕಿ. ಬೆಳಗ್ಗೆಯಿಂದ ಕತ್ತೆ ಥರ ಓಡಾಡಿದ್ದೀನಿ ಅಲ್ಲಿ ಇಲ್ಲಿ, ಉಚ್ಚಿ ಥರ ಹಾಗೆ ಹೀಗೆ ಎಲ್ಲ ಉಜ್ಜಾಡಿದ್ದೀನಿ. ಆದರೂ ಸಾರಿ ಏನೂ ಆಗಿಲ್ಲ ಬಿಕಾಸ್ ದಿಸ್ ಇಸ್ ಉತ್ತರ ಆ್ಯಂಡ್ ದಿಸ್ ಇಸ್ ಕಾಟನ್, ಮಲ್ ಕಾಟನ್. ಆ್ಯಂಡ್ ನನಗೆ ಸಾರೀಸ್ ಬಗ್ಗೆ ಹುಚ್ಚು ಹಿಡಿಸಿದ್ದು ಕಾಜಲ್ ಆ್ಯಂಡ್ ಉತ್ತರ. ಸೊ ಥ್ಯಾಂಕ್ ಯು ಕಾಜಲ್. ನಾನು ನೆನ್ನೆ ವೆನ್ ಐ ಸ್ಪೋಕ್ ಟು ಯು ಐ ಹ್ಯಾಡ್ ಪ್ರಾಮಿಸ್ಡ್ ಯು ದಟ್ ಟುಮಾರೋ ಐ ಆಮ್ ವೇರಿಂಗ್ ಉತ್ತರ. ಟುಮಾರೋ ಐ ಆಮ್
celebrating something big, so I'm wearing Uttara. So here I am wearing Uttara. Uttara is Uttara is me. Ashte. Uttara has become an eternal part of my life. So are you. ಹಾಗಾಗಿ ಥ್ಯಾಂಕ್ ಯು ಕಾಜಲ್. ಆಕ್ಚುಲಿ ವಿ ವರ್ ಸೋ ಸರ್ಪ್ರೈಸ್ಡ್. ಬೆಳಗ್ಗೆ ನಿನ್ನ ಈ ತರ ಕಾಟನ್ ಸ್ಯಾರಿನಲ್ಲಿ ನೋಡ್ಬಿಟ್ಟು ನಾನು ಅಮ್ಮ ಪರವಾಗಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದಾಳೆ, ಚೆನ್ನಾಗಿ ಕಾಣ್ತಾ ಇದೆ ಕೂಡ ಅಲ್ವಾ ಅಂತ ಮಾತಾಡ್ಕೊಂಡ್ವಿ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಉತ್ತರ. ಆ್ಯಂಡ್ ನನಗೆ ಮೊನ್ನೆ ವ್ಲಾಗಲ್ಲೂ ಅಷ್ಟೇನೆ ಸುಷ್ಮಿತನ್ಗೆ ಕೇಳಿದೆ ನಾನು, ಯು ಡೋಂಟ್ ವಾಂಟ್ ಸ್ಯಾರೀಸ್ ಫ್ರಮ್ ಮೀ ಬಟ್ ಯು ವಾಂಟ್ ಸ್ಯಾರೀಸ್ ಫ್ರಮ್ ಸಮ್ವನ್ ಎಲ್ಸ್ ಅಂತ. ಬಟ್ ಪಾಪ ಶಿ ಕ್ಲಿಯರ್ಡ್ ಏನಕ್ಕೆ ಅವಳು ಭೂಮಿಕಾ ಪ್ರಮೋದ್ ಹತ್ರ ಸ್ಯಾರೀಸ್ ಪರ್ಚೇಸ್ ಮಾಡ್ತಾ ಇದ್ದಾಳಂತ. ಬಿಕಾಸ್ ನನ್ನ ಹತ್ರ ಇರೋದೆಲ್ಲ ಕಾಟನ್ ಆ್ಯಂಡ್ ಲಿನಿನ್ ಆಪ್ಷನ್ಸ್, ಆ್ಯಂಡ್ ಭೂಮಿಕಾ ಅವ್ರ ಹತ್ರ ಇದ್ದಿದ್ದು ಇಸ್ ಆಲ್ ಸಿಲ್ಕ್ ಆಪ್ಷನ್ಸ್, ಕ್ರೇಪ್ ಸೆಮಿ ಸಿಲ್ಕ್ ಆಪ್ಷನ್ಸ್. ಹಾಗಾಗಿ ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಐ ಆಮ್ ಸೋ ಸರ್ಪ್ರೈಸ್ ದಟ್ ಹೌ ಕಮ್ ಇನ್ ಅ ರೋ ಐ ಬಾಟ್ 12 ಸಾರೀಸ್ ಇನ್ ಅ ರೋ. ಒಂದು ದಿನ 12 ಸಾರೀಸ್ ತಗೊಂಡು ಐ ಥಿಂಕ್ ತಗೊಂಡೆ. ಅದಾದಮೇಲೆ ನನಗೆ ವೇರ್ ಮಾಡುವಂಥ ಒಕೇಶನ್ನೇ ಬಂದಿಲ್ಲ. ಇಲ್ಲ ಅಂದ್ರೂ ಅಂಟಿಲ್ ನಾನು ಇಷ್ಟಪಟ್ಟು ಸಾರಿ ತಗೊಳ್ಳೋದಕ್ಕೂ ಮುಂಚೆ ವಾರಕ್ಕೆ 1-2 ಆದರೂ ಒಕೇಶನ್ಸ್ ಇರ್ತಾಯಿತ್ತು ವೇರ್ ಐ ಹ್ಯಾಡ್ ಟು ವೇರ್ ಸಾರಿ. ಆವಾಗ ಇಂಟ್ರೆಸ್ಟೇ ಇರ್ತಾಯಿರಲಿಲ್ಲ, ಸೀರೆ ಹಾಕೋಬೇಕಾ ಅನಿಸ್ತಾ ಇತ್ತು. ಬಟ್ ಇಷ್ಟಪಟ್ಟು ಇಲ್ಲ ಇನ್ಮೇಲೆ ನಾನು ಡೈಲಿ ಸೀರೆನೇ ಹಾಕ್ಕೊಳ್ತೀನಿ ಅಂತ ಅಂದ್ಕೊಂಡು ಒಂದು ಬಲ್ಕಾಗಿ ಸ್ಯಾರಿ ತಗೊಂಡಾಗ ಒಕೇಶನ್ನೇ ಬರ್ತಾ ಇಲ್ಲ ಸ್ಯಾರಿ ಹಾಕ್ಕೊಳ್ಳೋಕ್ಕೆ. ಸುಮ್ಮನೆ ಮನೆಯಲ್ಲಿ ಚೆನ್ನಾಗಿ ರೆಡಿ ಆಗೋಕ್ಕೆ ಬೋರ್ ಆಗುತ್ತೆ, ಸುಸ್ತಾಗುತ್ತೆ. ಇನ್ನು ಸೀರೆ ಎಲ್ಲ ಉಟ್ಕೊಂಡು ಮನೇಲಿ ಹೆಂಗಿರೋದಪ್ಪ ಅಂತ. ಆ್ಯಕ್ಚುಲಿ ನನಗೂ ಸುಮಾರು ಒಂದು 3-4 ಕಾಟನ್ ಸ್ಯಾರಿಗಳನ್ನ ಕೊಟ್ಟಿದ್ದಾಳೆ. ಸ್ಟಿಚ್ ಮಾಡಿಸಿದ್ದೀನಿ ಇಲ್ಲ ಅಂತಲ್ಲ, ಬಟ್ ಒಂದ್ಸಲನೂ ವೇರ್ ಮಾಡಿಲ್ಲ. ಇವತ್ತು ಎತ್ಕೊಂಡೆ ವೇರ್ ಮಾಡೋಣ ಅಂತ, ಬಟ್ ಇವಳು ಫೋನ್ ಮಾಡ್ತಿದ್ಲು ಬ್ಯಾಕ್ ಟು ಬ್ಯಾಕ್. ನಾನೀಗ ಈ ಕಾಟನ್ ಸೀರೆ ಉಟ್ಕೊಂಡು ನಿಂತ್ಕೊಂಡ್ರೆ, ಬಟ್ ಲಿಟ್ರಲಿ ಯು ಗೈಸ್ ವೋಂಟ್ ಬಿಲೀವ್ ಐ ಡ್ರೇಪ್ಡ್ ದಿಸ್ ಸಾರಿ ಅಂಡರ್ ಲೆಸ್ ದೆನ್ 3 minutes. ಉತ್ತರ ಸಾರೀಸನ್ನು ಲೆಸ್ ದೆನ್ 3 minutes ಅಲ್ಲಿ ಯು ಕ್ಯಾನ್ ಡ್ರೇಪ್ ಇಟ್. ಅದು ಡೌಟೇ ಬೇಡ. ಆ್ಯಂಡ್ ಸಮ್ಮರಲ್ಲಿ ಉಡೋಕ್ಕೆ ದಿ ಬೆಸ್ಟ್ ಮೆಟೀರಿಯಲ್ ಅಂತ ನನಗನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಐ ಆಮ್ ಸೋ ಗ್ರೇಟ್ಫುಲ್ ಟು ಕಾಜಲ್ ಬಿಕಾಸ್ ಶಿ ಮೇಡ್ ದಿಸ್ ಡೇ ವೆರಿ ಸ್ಪೆಷಲ್. ನಾನು ಈ ಸಾರಿನ ಅವಳ ಹತ್ರ ಫಸ್ಟ್ ನಾನು ಅವಳ ಹತ್ರ ತರಿಸಿದೆ ಈ ಸಾರಿ. ಆ್ಯಂಡ್ ಆನ್ ಅ ವೆರಿ ಬಿಗ್ ಡೇ, ಆನ್ ಅ ಸ್ಪೆಷಲ್ ಡೇ, ಐ ಆಮ್ ವೇರಿಂಗ್ ಉತ್ತರ. ಸೊ ಥ್ಯಾಂಕ್ ಯು ಕಾಜಲ್, ಐ ಲವ್ ಯು. ಐಲ್ ಸೆಂಡ್ ದಿಸ್ ವ್ಲಾಗ್ ಟು ಕಾಜಲ್ ಆಫ್ಟರ್ ಪೋಸ್ಟಿಂಗ್. ಹಾಗೆ ನನಗೂ 500 ಅಟ್ಲೀಸ್ಟ್ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಇನ್ಮೇಲೆ ರೀಚ್ ಮಾಡ್ತೀವಿ ಬಿಡು. ವಿ ಆರ್ ದ ಡಿಜಿಟಲ್ ಮಾರ್ಕೆಟರ್ಸ್, ಯು ನೋ. ವಿ ವಿಲ್ ಮಾರ್ಕೆಟ್ ಯು ನೆಕ್ಸ್ಟ್ ಲೆವೆಲ್. ನಾಟ್ ಯು, ಯುವರ್ ಯೂಟ್ಯೂಬ್ ಚಾನಲ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನನಗೂ ಒಂದು ಜೋಶ್ ಬರುತ್ತೆ ಎವ್ರಿ ಡೇ ವ್ಲಾಗ್ಸ್ ಮಾಡೋಕ್ಕೆ ಅಲ್ವಾ. ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ 4 ತಿಂಗಳಾಯಿತು. ಫೆಬ್ ಮಾರ್ಚ್ ಏಪ್ರಿಲ್ ಮೇ 5 ತಿಂಗಳಾಯಿತು. ಫೆಬ್ಬಲ್ಲೇ ಲಾಸ್ಟ್ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದು. ಫೈನ್, ಲೆನ್ಸ್ ಕಾರ್ಟ್ಗೆ ಹೋಗಿ ಸ್ಪೆಕ್ಸ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಸೊ ಫೈನಲಿ ಲೆನ್ಸ್ ಕಾರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಲೆನ್ಸ್ ಕಾರ್ಟಲ್ಲಿ ನನಗೆ ಹೊಸದಾಗಿ ತೊಗೊಂಡಿದ್ದು 2 ಫ್ರೇಮ್ನ ಮಾತ್ರ ಹೋಮ್ ಡೆಲಿವರಿ ಕೊಟ್ಟರು. ಹಳೆ ಫ್ರೇಮ್ನು ಲೆನ್ಸ್ ಕಾರ್ಟ್ದೆ ಅದೂ ಕೂಡ, ಬಟ್ ಆ ಫ್ರೇಮ್ನ ನೈಟ್ ವಿಷನ್ ಆ್ಯಡ್ ಮಾಡೋಕ್ಕೆ ಹೇಳಿದ್ರಿಂದ ಆ ಫ್ರೇಮ್ ಹೋಮ್ ಡೆಲಿವರಿ ಇರಲಿಲ್ಲ. ಸೊ ನಾನು ಅದನ್ನು ಶಾಪ್ ವಿಸಿಟ್ ಮಾಡಿನೇ ಇಸ್ಕೋಬೇಕಾಗಿತ್ತು. ಹಾಗಾಗಿ ಇವತ್ತು ನಾನು ಅದೊಂದು ಕಲೆಕ್ಟ್ ಮಾಡ್ಕೊಂಬಿಟ್ರೆ ಈ ಲೆನ್ಸ್ ಕಾರ್ಟ್ ಕೆಲಸ ಮುಗ್ದೋಗುತ್ತಲ್ಲ ಅಂತ ಬಂದಿದ್ದೀನಿ. ಸೊ ಇವಾಗ ಹಾಕಿ ನೋಡ್ತಾ ಇದ್ದೀನಿ. ಫ್ರೇಮ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ ಫ್ರೇಮ್ ಸ್ವಲ್ಪ ಕ್ರಿಸ್ ಕ್ರಾಸ್ ಆಗಿತ್ತು, ಸೊ ಅದನ್ನು ಕೂಡ ರೆಡಿ ಮಾಡಿಕೊಟ್ರು.